ಅದು ಅದಕ್ಕೆ ಪ್ಲೀಸ್ ಅಪ್ಲಿಕೇಶನ್ ಕೊಟ್ಟು ಸೈಟ್ ಆಲ್ಟರ್ನೇಟಿವ್ ಕೊಟ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಿಜಿಸ್ಟರ್ ಮಾಡಿಕೊಡ್ಬೇಕು. ಫುಲ್ ಪೇಮೆಂಟ್ ಕಟ್ಟಿದ್ದೀನಿ, ಇನ್ನೂ ಮಾಡಿಲ್ಲ. ಸರ್ಕಾರಕ್ಕೆ ಹೋಗಿದೆ, ಫೈಲ್ ವಾಪಸ್ ಬಂದು ರೋಡ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸರ್ BDAದವರು ವಿಶ್ವೇಶ್ವರಯ್ಯ ಲೇಔಟಲ್ಲಿ. 1 ವರ್ಷದಿಂದ ಓಡಾಡ್ತಾ ಇದ್ದೀನಿ, ಏನೂ ಪ್ರಯೋಜನ ಇಲ್ಲ. ಫುಲ್ ಸೈಟೇ ಇಲ್ಲ ಅಲ್ಲಿ. ಸೈಟ್ ರೋಡ್ ಮಾಡಿಬಿಟ್ಟಿದ್ದಾರೆ. ಆಗಸ್ಟ್ ತಿಂಗಳದೊಂದು ಬಂದಿದೆ ನಮ್ಮ ಮಿಸ್ಸಸ್ ಅದು, ರೇಷನ್ ಅದು, ಇದು ಆಮೇಲೆ ಬಂದೇ ಇಲ್ಲ. ಕ್ಯಾಟಗರಿಲಿ ಸೈಟ್ ಅಲರ್ಟ್ ಆಗಿದೆ, ಬಟ್ ಆನ್ ಟೈಮಲ್ಲಿ ಕಟ್ಟಕ್ಕಾಗಲಿಲ್ಲ. ಈಗ ಸ್ವಲ್ಪ ಚಾನ್ಸ್ ಕೊಟ್ಟರೆ ಮತ್ತೆ ಕಟ್ತೀನಿ ಸರ್. ಸರ್ ಇದು ಸದಾಶಿವ ನಗರ ಸರ್, ಗಾರ್ಬೇಜ್ ಕಲೆಕ್ಷನ್ ಮನೆ ಮುಂದೆನೆ NPS ಸ್ಕೂಲ್ ಮುಂದೆ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ಗಿವನ್ ಕೋರ್ಟ್ರಲ್ಲೇ ಬಂದು ಅವರೇ ಇದು ಮಾಡಿದ್ದಾರೆ, ಅಲ್ಲಿ ಮಾಡೋದಿಲ್ಲ ಪಾಯಿಂಟು ಅಂತ. ಆದ್ರೂ 2021ಇಂದನೂ ನಾವೇ ಖರ್ಚು ಮಾಡಿ ಕೋರ್ಟ್ಗೆಲ್ಲ ಹೋಗಿ ನಾವು ಇದು ಮಾಡಿದ್ದೀವಿ ಸರ್. There is a court order also which I have enclosed. ಮಧ್ಯದಲ್ಲಿ ಒಬ್ಬರು ಮಾರಿದ್ದಾರೆ ಸೈಟ್ನ. ಅವರು ತುಂಬ ಲ್ಯಾಪ್ಸ್ ಮಾಡಿ ಮನೆ ಕಟ್ತಾ ಇದ್ದಾರೆ. Even we have gone to the High Court and we have got the demolition order, but that has been endorsed by Mr. Tushar Girinath, but nothing is done so far, sir. The order copy ಎಲ್ಲ ಇದೆ ಸರ್ ಅಲ್ಲಿ. It's almost 1 year ಆಯಿತು ಬಂದು. Nothing is being done till now. Okay, ಥ್ಯಾಂಕ್ ಯು ಸರ್. ದಯವಿಟ್ಟು ಯಾರು ಎದ್ದೇಳಬಾರ್ದು, ತಾವಿರೋ ಸ್ಥಳದಲ್ಲೇ ಕೂತ್ಕೋಬೇಕು. ದಯವಿಟ್ಟು ಅಲ್ಲೇ ಕೂತ್ಕೋಬೇಕು. ಹಿರಿಯ ನಾಗರಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಡೆಮಾಲಿಷನ್ ಅಂತ ಓನ್ಲಿ 2 ಫ್ಲೋರ್ಸ್ ತಗೊಂಡಿರೋದು. ಈಗ ಕೊಟ್ರಲ್ಲ ಸರ್, ಅದೇನೆ 5 ಫ್ಲೋರ್ಸ್ ಕಟ್ಟಿದ್ದಾರೆ ನೋಡಿ ಸರ್. ತುಂಬಾ ಟಾರ್ಚರಿಂಗ್ ಮಾಡ್ತಾರೆ, ಫೋನ್ ಮಾಡಿ ಎದುರಿಸ್ತಾರೆ ಸರ್. ಆಮೇಲೆ ಅವ್ರು ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ ಸರ್. ನಮ್ಮ ತಂದೆಯವ್ರು ಲೇಬರ್ ಕಮಿಷನರ್ ಆಗಿದ್ರು ಸರ್. ನಮಗೆ ಹೋಟ್ಲಿಂದ ತುಂಬ ತೊಂದರೆ ಆಗ್ತಿದೆ ಸರ್. ನಾವು ಉಮೇಶ್ ರಿಫ್ರೆಶ್ಮೆಂಟ್ ಅಂತ ಪ್ರತಿಯೊಂದು ಇದರಲ್ಲಿದೆ, ತುಂಬ ತೊಂದರೆ ಮಾಡ್ತಿದ್ದಾರೆ ಸರ್ ನಮಗೆ. ಆಮೇಲೆ ಅರೇಂಜ್ಮೆಂಟ್ ಮಾಡ್ತಾರೆ, ನಾನು ಒಬ್ಬಳೇ ಇರೋದು, ನನಗೆ ಅರೇಂಜ್ಮೆಂಟ್ ಮಾಡ್ತಾರೆ ಸರ್. ನಾನು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮಗೆ ನ್ಯಾಯ ಬೇಕು. ಕೆನೋಪಿ ತೆಗೆಸಿ ಸರ್, ದಯವಿಟ್ಟು ಕೆನೋಪಿ ತೆಗೆಸಿ. ನನಗೆ ಹೆಣ್ಮಕ್ಳು 2 ಸರ್. ಗೃಹಲಕ್ಷ್ಮಿ ಬಂದಿಲ್ಲ ಎರಡೂ. ಮಲ್ಲೇಶ್ವರ 5th ಕ್ಲಾಸ್ ರೆಸಿಡೆಂಟು. 100 ಫೀಟ್ ರೋಡ್ ಇಟ್ಟಿದ್ದು ಇವತ್ತು